ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಗಳು ಮಲಗಿದ್ದಾಳೆ ಅಂದುಕೊಂಡಿದ್ದಂಥ ತಂದೆಗೆ ಶಾಕ್ ಎದುರಾಗದೆ ಸಿನಿಮೆಯ ಶೈಲಿಯಲ್ಲಿ ಅಪ್ಪನಿಗೆ ಮಗಳು ಯಾಮಾರಿಸಿದ್ದಾಳೆ. ಬೆಡ್ ಮೇಲೆ ಗೊಂಬೆಯನ್ನ ಇಟ್ಟು ರಗ್ ಹೊದಿಸಿ ಯುವತಿ ಅಲ್ಲಿಂದ ನಾಪತ್ತೆಯಾಗಿದ್ದಾಳೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಕುಂಚೂರಿನಲ್ಲಿ ನಡೆದಿರುವಂತಹ ವಿಚಿತ್ರ ಘಟನೆ ಇದು. ನಾಪತ್ತೆಯಾದಂತ ಮಗಳಿಗಾಗಿ ಮೆಸ್ಕಾಂ ಜೆಇ ಜಗದೀಶ್ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ದೇವರ ದರ್ಶನ ಮುಗಿಸಿ ಬಂದ ಮರುದಿನವೇ ಜಲನ್ಯ ಅಲ್ಲಿರೋದಿಲ್ಲ. ರಹಸ್ಯ ಮೊಬೈಲ್ ಅನ್ನ ಇಟ್ಕೊಂಡು ಎಸ್ಕೇಪ್ ಆಗಿದ್ದಾಳೆ ಮಗಳು ಜಲನ್ಯ. ಚಿಕ್ಕಮಗಳೂರಿನ ಹರಿಹರಾಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಗಳು ಮಲಗಿದ್ದಾಳೆ ಅಂತ ಹೇಳಿ ತಂದೆ ಅಂದುಕೊಂಡಿರ್ತಾರೆ. ಮಗಳು ಮಲಗಿದ್ದಾಳೆ ಎದ್ದಿಲ್ಲ ಅಂತ ಹೇಳಿ. ಆದರೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಆ ಬೆಡ್ ಮೇಲೆ ಮಗಳು ಇರೋದಿಲ್ಲ. ಆ ಮಗಳ ಬದಲಾಗಿ ಅಲ್ಲಿ ಗೊಂಬೆಯನ್ನ ಇಟ್ಟು ಮಗಳು ಅಲ್ಲಿ ಮಲಗಿದ್ದಾಳೆ ಅನ್ನುವಂತಹ ರೀತಿಯಾಗಿ ಕಾಣಿಸ್ಲಿ ಅಂತ ಈ ರೀತಿಯಾಗಿ ಸ್ಕೆಚ್ ಅನ್ನ ಹಾಕಿದ್ದಾಳೆ ಮಗಳು. ಒಟ್ಟಾರೆಯಾಗಿ ರಹಸ್ಯ ಮೊಬೈಲ್ ಒಂದನ್ನ ಇಟ್ಟು ಎಸ್ಕೇಪ್ ಆಗಿದ್ದಾಳೆ ಮಗಳು. ಆ ಮಗಳಿನ ಹೆಸರು ಜಲನ್ಯ ಅಂತ ಹೇಳಿ ಚಿಕ್ಕಮಗಳೂರು ಹರಿಹರಾಪುರ ಠಾಣೆಯಲ್ಲಿ ಸದ್ಯ ಈ ಒಂದು ದೂರು ದಾಖಲಾಗಿದೆ. ಸಿನಿಮೆಯ ಶೈಲಿಯಲ್ಲಿ ತಂದೆಗೆ ಮಗಳು ಯಾವ ರೀತಿಯಾಗಿ ಯಾಮಾರಿಸಿದ್ದಾಳೆ ಅಂತ ಹೇಳಿ ಇದು ನಾಪತ್ತೆಯಾದಂತಹ ಮಗಳಿಗಾಗಿ ತಂದೆ ಇದೀಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಎಲ್ಲಿ ಹೋಗಿದ್ದಾಳೆ, ಯಾರ ಜೊತೆಗೆ ಹೋದ್ದು, ಏನು ಮಾಡ್ತಾ ಇದ್ದಾಳೆ, ಯಾವ ವಿಚಾರವೂ ಕೂಡ ತಂದೆಗೆ ತಿಳಿದಿಲ್ಲ. ಒಟ್ಟಾರೆಯಾಗಿ ಇದೀಗ ಹುಡುಕಾಟವನ್ನು ಮಾಡುವಂತಹ ಕೆಲಸ ಅಂತೂ ಆಗ್ತಾ ಇದೆ. ಮಗಳು ಮಲ್ಕೊಂಡಿದ್ದಾಳೆ ಅಂತ ಅಂದುಕೊಂಡಿದ್ದಂತಹ ತಂದೆಗೆ ನಿಜಕ್ಕೂ ಇದು ದೊಡ್ಡ ಶಾಕ್, ಒಂದು ರೀತಿ ಆಘಾತ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಹೈ ಡ್ರಾಮಾ ಕ್ರಿಯೇಟ್ ಮಾಡಿ ಮಗಳು ಎಲ್ಲಿ ಹೋದ್ಲು ಅನ್ನುವಂತಹ ವಿಚಾರ, ಜೊತೆಗೆ ಒಂದು ಮೊಬೈಲನ್ನು ಇಟ್ಟು ಎಸ್ಕೇಪ್ ಆಗಿದ್ದಾಳೆ ಮಗಳು ಜಲನ್ಯ ಅನ್ನುವಂಥ ವಿಚಾರ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಈಗ ದೂರು ಕೂಡ ದಾಖಲಾಗಿದೆ. ಹಾಗಾಗಿ ಪೊಲೀಸರು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆಕೆಯ ಬಗ್ಗೆ ಏನಾದರೂ ಸುಳಿವು ಸಿಗತ್ತಾ, ಆಕೆ ಪ್ರೆಸೆಂಟ್ಲಿ ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ, ಅಥವಾ ಆಕೆಗೆ ಏನಾದರೂ ಸಮಸ್ಯೆಗಳು ಆಗಿರಬಹುದಾ, ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಸದ್ಯ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕುಟುಂಬದವರು ಕೂಡ ಸಂಬಂಧಿಕರಿಗೆ ಕರೆ ಮಾಡುವಂಥದ್ದು ಅಥವಾ ಆಕೆಯ ಸ್ನೇಹಿತರಿಗೆ ಏನಾದರೂ ಕರೆ ಮಾಡಿ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವೂ ಕೂಡ ಆಗ್ತಾ ಇದೆ. ಬೆಡ್ ಮೇಲೆ ಗೊಂಬೆಯನ್ನ ಇಟ್ಟು ಮೂವಿ ಸ್ಟೈಲ್ನಲ್ಲಿ ಆಕೆ ಮನೆಯಿಂದ ಎಸ್ಕೇಪ್ ಆಗಿರುವಂಥದ್ದು. ದೇವರ ದರ್ಶನಕ್ಕೆ ಅಂತ ಹೇಳಿ ತಂದೆ ಹೋಗಿರ್ತಾರೆ. ಬಂದಂಥ ಸಂದರ್ಭದಲ್ಲಿ ಇದು ಬೆಳಕಿಗೆ ಬಂದಿದೆ.